ಇಂದು ನಾವು ಡಿಸ್ಕಸ್ ಮಾಡೋಣಂತ ಕೊಳವೆ ಮತ್ತು ತೊಟ್ಟಿಗಳು ಮತ್ತೆ ಹೊಸದೊಂದು ಚಾಪ್ಟರ್. ಇದು ಪೈಪ್ ಅಂಡ್ ಟ್ಯಾಂಕ್ಸ್ ಅಂತ ಹೇಳುತ್ತೆ. ಇಲ್ಲಿ ನಾವು ಯಾವ ರೀತಿಯಾದ ಸಮಸ್ಯೆಗಳು ಬರ್ತಾವಪ್ಪ ಅಂತಂದ್ರೆ ಟೈಮ್ ಅಂಡ್ ವರ್ಕ್ ಮೇಲೆ ಸಮಸ್ಯೆಗಳನ್ನು ನಾವು ನೋಡಿದ್ದೀವಿ. ಯಾವ ರೀತಿ ಅಂದ್ರೆ ಎ ಮತ್ತು ಬಿ, ಎ ಒಬ್ಬನೇ ಒಂದು ಕೆಲಸವನ್ನ ಎಷ್ಟು ದಿನ ಮತ್ತು ಬಿ ಒಬ್ಬನೇ ಒಂದು ದಿನ ಕೆಲಸವನ್ನ 10 ದಿನದಲ್ಲಿ ಮಾಡಬಲ್ಲರು. ಹಾಗಾದ್ರೆ ಇಬ್ಬರು ಒಟ್ಟಿಗೆ ಸೇರಿ ಆ ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡಬಲ್ಲರು ಅಂತ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಅದೇ ತರನಾದ ಈ ಚಾಪ್ಟರ್ ಅಲ್ಲಿ ಅದೇ ರೀತಿಯಾಗಿ ಪ್ರಶ್ನೆಗಳು ಬರ್ತಾವ. ಆ ಕೊಳವೆ ಮತ್ತು ತೊಟ್ಟಿಗಳು ಇಲ್ಲಿ ಒಂದು ಭಾಗ ಅನ್ಕೋತೀವಿ ನಾವು. ಒಂದು ಗಂಟೆಯಲ್ಲಿ ಒಂದು ಗಂಟೆಯಲ್ಲಿ ಒಂದು ಟ್ಯಾಂಕ್ ಅನ್ನ ತುಂಬಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ತೇವೆ ಅದನ್ನು ನಾವು ಏನಂತ ತುಂಬಲು 1/y ಅಂತೀವಿ. ಅದೇ ಒಂದು ಗಂಟೆಯಲ್ಲಿ ಖಾಲಿ ಮಾಡಲು ನಾವೇನಂತೀವಿ ಅದಕ್ಕಂದ್ರೆ 1/y ಸಮಯ ಅಂತ ಕರಿತೀವಿ. 1/x 1/y ಅಂತ ನಾವು ಕರಿತೀವಿ. ಇಲ್ಲಿ ಯಾವ ರೀತಿಯಾದ ಸಮಸ್ಯೆಗಳು ಬರ್ತಾವಂತ, ಪ್ರಾಬ್ಲಮ್ಸ್ ಬರ್ತಾವಂತ ನೋಡೋಣಂತ. ಒಂದು ಪ್ರಾಬ್ಲಮ್ ಹೀಗಿದೆ. ಒಂದು ಕೊಳವೆ ಒಂದು ಟ್ಯಾಂಕ್ ಅನ್ನ 30 ಗಂಟೆಗಳಲ್ಲಿ ಮತ್ತು ಬಿ ಕೊಳವೆ 45 ಗಂಟೆಯಲ್ಲಿ ತುಂಬಬಲ್ಲದು. ಖಾಲಿ ಟ್ಯಾಂಕಿಗೆ 2 ಕೊಳವೆಗಳಿಂದ ನೀರು ತುಂಬಿಸಿದರೆ ಟ್ಯಾಂಕ್ ತುಂಬಲು ಎಷ್ಟು ಸಮಯ ಹಿಡಿಯುತ್ತದೆ? A pipe can fill a tank in 30 hours and B pipe in 40 hours. How long will take it fill an empty tank with the water from the both pipes ಅಂತ ಐತೆ. A 20, B 15, C 18, D 22 ಅಂತ ಐತೆ. ಇಲ್ಲಿ ಯಾವ ರೀತಿಯಾಗಿ ಬಿಡಿಸೋಣ ಅಂತ ನೋಡೋಣಂತ. ಇಲ್ಲಿ ಶಾರ್ಟ್ಕಟ್ ಮೆಥಡ್ ಪ್ರಾಬ್ಲಮ್ಸ್ ಫಾರ್ಮುಲಾ ಹೆಚ್ಚನ್ನು ಬಿಡಿಸೋದ್ರೆ ಶಾರ್ಟ್ಕಟ್ ಮೆಥಡ್ ಅನ್ನು ಫಾಲೋ ಮಾಡೋಣ. ಫಾರ್ಮುಲಾ ಹೆಚ್ಚು ಬಿಡಿಸೋಣ ಅಂತ. ಎ ಮತ್ತು ಬಿ, ಎ ಎಷ್ಟು ಒಂದು ಟ್ಯಾಂಕ್ ಅನ್ನ ಎಷ್ಟು 30 ಗಂಟೆ, ಇಲ್ಲಿ ಬಿ 45 ಗಂಟೆಗೆ ತುಂಬಬಲ್ಲದು. ಇದನ್ನ ಯಾವ ರೀತಿ ಅಂತಂದ್ರೆ ಇಲ್ಲಿ 30 ಮಗ್ಗಿ ಒಳಗೂ ಆ ಸಂಖ್ಯೆ ಇರಬೇಕು, 45 ಮಗ್ಗಿ ಒಳಗೂ ಆ ಸಂಖ್ಯೆ ಇರಬೇಕು. ಆ ಸಂಖ್ಯೆ ನಮಗೆ ಲಸ ಆಗಿರುತ್ತದೆ. ಅಂದ್ರೆ ಯಾವ ರೀತಿಯಾಗಿ ನಮ್ಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇದನ್ನ ಸುಮ್ಮನೆ ತೋರಿಸ್ತಾ ಇದ್ರಿ. ಇದ್ರ ಮೇಲೆ ಹಿಂಗ್ ಬಿಡಿಸೋದು ಬೇಡ. ಇಲ್ಲಿ 45, ಇಲ್ಲಿ ಯಾವ ಮಗ್ಗಿಯೊಳಗೆ ಒಂದು ಸಂಖ್ಯೆ ಬರಬೇಕು, 2 ಮಗ್ಗಿಯ ಸಂಖ್ಯೆ ಬರೋವರೆಗೆ ಇಲ್ಲಿ ಲಸ ಕಂಡಿಡೋಣಂತ. ಇಲ್ಲಿ 30 ಐತೆ, ಇಲ್ಲಿ 45 ಐತೆ. ಅಂದ್ರೆ ಯಾವ ರೀತಿ ಅಂದ್ರೆ 35 5 6 30 5 6 30 5 9 45 5 9 45. ಇನ್ನ 3 ಐತೆ, 3 ಮಗ್ಲಿ ಹೋಗುತ್ತಾ? 3 3 2 6 3 3 9. ಇನ್ನೊಂದು 3 ಐತೆ, ಇಲ್ಲಿ 3, ಇಲ್ಲಿ 2 2, ಇಲ್ಲಿ 1, ಇಲ್ಲಿ 2 2 2, ಇಲ್ಲಿ 5 3 15 15 3 45 45 90. ಇಲ್ಲಿ ಮಲ್ಟಿಪ್ಲೈ 2 × 5 × 3 × 2 3 × 2 ಅಂತಂದ್ರೆ 90. ಅಂದ್ರೆ ಲಾಸ ಏನಾಗಿರುತ್ತೆ ನಮಗೆ 90. ಇಲ್ಲಿ 30 ಇಂಟು ಎಷ್ಟಲೆ 3 3 9, 45 ಎಷ್ಟಲೆ ಅಂತಂದ್ರೆ 45 2 ಅಂತಂದ್ರೆ 90. ಇವನ್ನ ಎರಡನ್ನ ಕೂಡಿಸೋಣ ಅಂತ. 2 ಕೂಡ ಇದಾವಲ್ಲ, 30 ಮತ್ತು 2 ಟಿಪ್ ಅನ್ನು ಚಾಲು ಮಾಡಿದಾಗ ಅಂತೇಳಿ 3 + 2 = 5. ಈ ಬಂದಂತ ಉತ್ತರವನ್ನ 90 ಡಿವೈಡಿಂಗ್ ಮಾಡೋಣ. 5 1 5 ಅಷ್ಟಲೆ 90, 18 5 90, 18 5 90, 18. Answer is C is the right answer. Let us move to the next question. ಎರಡನೇ ಪ್ರಶ್ನೆ, ಒಂದು ತೊಟ್ಟಿಯನ್ನ ಎ ಕೊಳವೆಯು 30 ಗಂಟೆಗಳಲ್ಲಿ ತುಂಬಬಲ್ಲದು, ಬಿ ಕೊಳವೆ 10 ಗಂಟೆಗಳಲ್ಲಿ ತುಂಬಬಲ್ಲದು. ತೊಟ್ಟಿಯಲ್ಲಿ ಸೋರಿಕೆ ಉಂಟಾಗುವುದರಿಂದ ಎ ಮತ್ತು ಬಿ ಕೊಳವೆಗಳು ಜೊತೆಯಾಗಿ ತೊಟ್ಟಿಯನ್ನ ತುಂಬಲು ತೆಗೆದುಕೊಳ್ಳುವ ಸಮಯಕ್ಕಿಂತ 1.5
ಗಂಟೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತವೆ. ತೊಟ್ಟಿ ಪೂರ್ತಿ ಖಾಲಿಯಾಗಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? ತೊಟ್ಟಿ ಪೂರ್ತಿಯಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? A pipe can fill a tank in 30 hour and pipe B can fill in the 10 hour due to the leak in the tank. A and B pipes take in a pipe 1.5 hours longer than the time taken to fill the syntax in together. How many will take for the tank to empty in completely ಅಂತ ಐತಿ. ಇಲ್ಲಿ ಅದೇ ಮೆಥಡ್ ಒಳಗೆ ಸಾಲ್ವ್ ಮಾಡೋಣ. ಈ ಮೆಥಡ್ ಹೆಂಗ್ ಬಿಡಿಸೋಣ ಅಂತ ನೋಡೋಣ ಅಂತ. ಎ 30, ಬಿ 10 ಗಂಟೆ. ಇವೆರಡು ಯಾವ ಮಗ್ಗಿ ಇವಾಗ ಇಲ್ಲಿ 10 ಬಗ್ಗೆ 30 ಐತೆ, 10 30 ಆದ್ರೆ 31 10 ಮೂರ್ಲೆ 30 10 31 30 10 ಮೂರ್ಲೆ 30 10 ಮೂರ್ಲೆ 30. ಹಾಗಾದ್ರೆ 1 + 4 ನಮ್ಗೆ ಏನೇನು ಕೇಳಿದಾರ? ತೊಟ್ಟಿ ಜೊತೆಯಾಗಿ ಖಾಲಿ ತೊಟ್ಟಿ ತುಂಬಲು ಅಂತ ಕೇಳಿದಾರ. ಇಲ್ಲಿ 1 + 4 1 + 3 = 4. ಈ ಬಂದಂತ ಉತ್ತರವನ್ನ 30 ಡಿವೈಡಿಂಗ್ ಬೈ 4 4 ಒಂದ್ಲೆ 2 2 4 2 15 2 15 ಅಂತಂದ್ರ 15 ಡಿವೈಡಿಂಗ್ ಬೈ 2 2 ಇನ್ನೂ ಕರ್ತ ಆಗುತ್ತೆ. 2 ಒಂದ್ಲೆ 2 7 14 1 ಇತ್ತು ಪಾಯಿಂಟ್ ಕೊಟ್ಟೆ, ಒಂದು 10 ಆಯ್ತು. 7.5 ಅಂದ್ರೆ 1.5 ಗಂಟೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ. 7.5 + 1.5 ಇಲ್ಲಿ ಕೊಟ್ಟಿರೋ ಆನ್ಸರ್ ಅನ್ನ 5 ಮಾಡ್ತಾ ಇದೀನಿ ಅಂತಂದ್ರೆ 9 ಯೂನಿಟ್ಸ್ ಆಯ್ತು. ಇಲ್ಲಿ 2/5 ಆಯ್ತಲ್ಲ, 1 + 9. ಇನ್ನು ತೊಟ್ಟಿ ಪೂರ್ತಿ ಖಾಲಿಯಾಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದ್ರೆ, ತೊಟ್ಟಿ ಖಾಲಿಯಾಗಲು ಅಂತ ಕೇಳಿದ್ರೆ ಇಲ್ಲಿ 2 ಟ್ಯಾಂಕ್ ಅನ್ನ 15 ನಿಮಿಷ ತಗೊಳ್ತದೆ. 2/15 ಮೈನಸ್ 1/9 9 ಯೂನಿಟ್ಸ್ ಐತೆ, 9 ಯೂನಿಟ್ಸ್ ತೆಗೆದುಕೊಳ್ಳುತ್ತದೆ ಅಂತೇಳಿ. ಇಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ 2 ಟ್ಯಾಂಕ್ ಅನ್ನ 15 ಗಂಟೆ ಕೊಟ್ಟಿದ್ರೆ 15 ಗಂಟೆ ಮೈನಸ್ 1/9 ಇಲ್ಲಿ ಗಂಟೆ ತೆಗೆದುಕೊಳ್ಳುತ್ತದೆ ಐತೈತಿ. ಹೆಚ್ಚುವರಿ ಗಂಟೆ ತೆಗೆದುಕೊಳ್ಳುತ್ತೆ 1/9. ಇಲ್ಲಿ 9 ಐತೆ, ಇಲ್ಲಿ 15 ಐತಿ, ಇಲ್ಲಿ 2 ಮೈನಸ್ ಮಾಡಕ್ ಬರಲ್ಲ. ನಾನೇನ್ ಮಾಡ್ತೀನಿ, ಲಸ 45 9 ಐತ್ಲೆ 45 ಇಲ್ಲಿ 15 ಬಿಡ್ಲಿ 45 ಅಂತಂದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡೋಣ, ಬೋತ್ ಸೈಡ್ ಮಲ್ಟಿಪ್ಲೈ ಮಾಡೋಣ, 45 ಬರ್ಬೇಕು. ಹಾಗಾದ್ರೆ 15 ಮೂರ್ಲೆ ಇಲ್ಲಿ 9 5 45 ಮೇಲೆ ಏನಾದ್ರು ಸಂಖ್ಯೆಯಲ್ಲಿ ಡಿವೈಡಿಂಗ್ ಬೈ 45 ಬರ್ಬೇಕು. ಅಂತಂದ್ರೆ 45 6 ಮೈನಸ್ 1 5 5 6 1 ಮೈನಸ್ ಆದ್ರೆ 6 1 ಮೈನಸ್ 5 ಆದ್ರೆ 1 ಡಿವೈಡಿಂಗ್ ಬೈ 45 1 ಡಿವೈಡಿಂಗ್ ಬೈ 45. ಈ ಟ್ಯಾಂಕ್ ತುಂಬಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ? ಖಾಲಿ ಆಗಲು 1/45 ಮಿನಿಟ್ ತೆಗೆದುಕೊಳ್ಳುತ್ತದೆ. ಎಷ್ಟು ಸಮಯ? 45 ಪೂರ್ತಿ ಗಂಟೆ ಖಾಲಿಯಾಗಲು. ಟ್ಯಾಂಕ್ ಐತೆ 45 ಗಂಟೆ ಅಥವಾ ನಿಮಿಷ. ಗಂಟೆ 45 ಗಂಟೆಯಲ್ಲಿ ಖಾಲಿ ಆಗುತ್ತದೆ. ಎಸ್ ರೈಟ್, 45 ಗಂಟೆ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಒಂದು ಗ್ರಾಹಕವನ್ನ ಎ ಮತ್ತು ಬಿ ಕೊಳವೆಗಳು ಕ್ರಮವಾಗಿ 4 ಮತ್ತು 6 ಗಂಟೆಗಳಲ್ಲಿ ತುಂಬುತ್ತವೆ. ಕೊಳವೆ ಅದನ್ನ 8 ಗಂಟೆಗಳಲ್ಲಿ ಖಾಲಿ ಮಾಡುತ್ತದೆ. ಎಲ್ಲಾ ಕೊಳವೆಗಳು ಒಂದೇ ಸಮಯದಲ್ಲಿ ತೆರೆದರೆ ಸಂಗ್ರಾಹಕವನ್ನು ಎಷ್ಟು ಸಮಯದಲ್ಲಿ ತುಂಬಬಹುದು ಅಂತೇಳಿ, ಎಷ್ಟು ಸಮಯದಲ್ಲಿ ತುಂಬಬಹುದು? ಎ ಅಂಡ್ ಬಿ ಪೈಪ್ ವಿಲ್ ಕಲೆಕ್ಟರ್ ಇನ್ ದ 4 and 6 hours ರೆಸ್ಪೆಕ್ಟಿವ್ಲಿ. ಎ ಮತ್ತು 4 ಗಂಟೆ, ಬಿ 6 hours. Then tube empties in the 8 hours. If the pipe are opened at the same time, in how many times will collector in the field ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಿಡಿಸೋಣ ಅಂತ. ಇಲ್ಲಿ 3 ಇದಾವ. ಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಳವೆ 8 ಗಂಟೆ ಇದ್ದಾರೆ. ಇಲ್ಲಿ ಎ ಮತ್ತು ಬಿ ಕೊಳವೆ 8 ಗಂಟೆ. ಕೊಳವೆ ಅಂತಂದ್ರೆ ಒಂದು ಸಿ ಕೊಟ್ಟಿದ್ದಾರೆ. ಇಲ್ಲಿ 3 ಇದಾವ.
ಯಾವ ರೀತಿಯಾಗಿ ಬಿಡಿಸೋದಂತ, ಒಂದು ಎ ಮತ್ತು ಬಿ ಕೊಳವೆಗಳು ಕ್ರಮವಾಗಿ 4 ಮತ್ತು 6 ಗಂಟೆಗಳಲ್ಲಿ ತುಂಬುತ್ತವೆ. ಸಿ ಒಂದು ಬರ್ಬೇಕು, ಇಲ್ಲಿ ಸಿ ಕೊಳವೆ ಅದನ್ನು 8 ಗಂಟೆಯಲ್ಲಿ ಖಾಲಿ ಮಾಡುತ್ತದೆ. ಎಲ್ಲಾ ಕೊಳವೆಗಳು ಒಂದೇ ಸಮಯದಲ್ಲಿ ತೆರೆದರೆ ಸಂಗ್ರಹಕ್ಕೂ ಎಷ್ಟು ಸಮಯದಲ್ಲಿ ತುಂಬುತ್ತದೆ ತುಂಬುವುದಕ್ಕೆ ಅದನ್ನ ಇಲ್ಲಿ ಬಿಡಿಸೋಣಂತ ಅದೇ ಮೆಥಡ್ 3 ಕೊಟ್ಟಿದ್ದಾರೆ. ಇಲ್ಲಿವರೆಗೆ 2 ನೋಡಿದ್ವಿ, ಈಗ 3 ಇದಾವ. ಯಾವ ರೀತಿಯಾಗಿ ಬಿಡಿಸೋದಂತ, ಎ ಬಿ ಸಿ. ಎ ಎಷ್ಟು 4, ಬಿ 6, ಸಿ 8. ಇವು ಎಲ್ಲಾನು ಒಂದು ಮಗ್ಗಿ ಒಳಗ ಸಿಗಬೇಕು. ಇಲ್ಲ ಲಾಸ ನಾನು ಯಾವ ರೀತಿಯ ತಕೋಬಹುದು, ಮತ್ತೆ 4, 6, 8 2 ಮಗ್ಲಿ ಹೋಗುತ್ತಾ, 2 4, 2 3 6 4 ಅಂದ್ರೆ ಮತ್ತ ಆಗೇನು 2 ಅಂತ 1 2 3 3 2 ಆಗೇನು 2 1 1 ಇಲ್ಲಿ 3 3 1 1 2 2 ಇಂಟು 2 ಇಂಟು 2 ಇಂಟು 3 3 2 6 3 2 6 6 2 12 12 24. ಇದನ್ನ ಮಾಡಬೇಕಂತ ಇಲ್ಲ, ನಮಗೊಂದು ಮಗ್ಗಿ ಒಳಗೆ ಗೊತ್ತಿದ್ರೆ ಸಾಕು. ಯಾವ್ದ್ರ ಇದನ್ನೊಂದು ನಮ್ ಸರ್ ಬಿಡಿಸಿದ್ರು ಈ ರೀತಿ ಬಿಡಿಸಿ ಈ ರೀತಿ ಕ್ಯಾಲ್ಕುಲೇಟರ್ ನಮ್ಗೆ ಎಕ್ಸಾಮ್ ಒಳಗೆ ಎಲ್ಲಾರು ಒಂದ್ ಮಗ್ಗಿ 6 4 24 6 4 24 ಒಂದು ಭಯಪಟ್ಟ ಬರ್ಬೋದು. ಬಟ್ ನಿಮ್ಗೆ ಗೊತ್ತಾಗದೇ ಇದ್ರೆ ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಇಲ್ಲಿ 6 4 24 ಮತ್ತೆ 6 ಇಲ್ಲಿ ಮತ್ತೆ 4 8 3 24 8 3 24 ನಮಗ ಲಸ ಸಿಕ್ತು. 1 ಸೆಕೆಂಡ್ ಇಲ್ಲಿ 2 ಕೂಡಿ ಅಂತ ಕೊಟ್ಟಿದ್ದಾರೆ. 2 ಕೂಡಿ ಇಲ್ಲಿ ಖಾಲಿ ಮಾಡೋದತ್ತೆ, ಇಲ್ಲಿ ಕೂಡೋದತ್ತೆ. ಹಾಗಾದ್ರೆ 4 + 6 ಮೈನಸ್ 4 + 6 ಮೈನಸ್ 3 ಅಂತಂದ್ರೆ 10 - 3 = 7. 10 - 7 ಅಂತಂದ್ರೆ ನಾವು ಬಂದ ಉತ್ತರನ 24/7 24/7. ಇದು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂದ್ರೆ 24/7 ತೆಗೆದುಕೊಳ್ಳುತ್ತದೆ. ಇದಕ್ಕೆ ಅರ್ಥ ಆದ್ರೂ ಹೊಡಿಬಹುದು. 7 3 21 ಈಗಾದ್ರೂ ಇಟ್ಕೋಬಹುದು. 7 3 21 1 ಇತ್ತು 1/3 1 ಇರುತ್ತೆ, ಅದಕ್ಕೆ ಅರ್ಥ ಹೋಗೋದಿಲ್ಲ. ಈ ರೀತಿಯಾಗಿ ಬರ್ಕೋದು 1/3. ಓಕೆ, 3 ಪ್ರಶ್ನೆ ಹೀಗಿದೆ. ಲೆಟ್ ಅಸ್ ಮೂವ್ ಟು ದ 3 ಕೊಟ್ಟಿದಾಗ ಒಂದು ಕಾಲ ಮಾಡಲು ಅಂತೈತೆ. ಇನ್ನು 4ನೇ ಪ್ರಶ್ನೆ, DEF ಎಂಬ 3 ಕೊಳವೆಗಳು ಎಲ್ಲಾ ಮೆಥಡ್ ಗಳನ್ನು ಬಿಡಿಸಿ ವಾಪಸ್ ಮತ್ತೆ 1ನೇ ಮೆಥಡ್ ಇಂದ ಬಿಡಿಸೋಣಂತ ಯಾವ ರೀತಿಯ ಪ್ರಶ್ನೆಗಳನ್ನು ತೋರಿಸ್ತಾ ಇದ್ದೀನಿ. DEF ಎಂಬ 3 ಕೊಳವೆಗಳು ಒಂದು ಸಂಗ್ರಾಹಕವನ್ನ ಕ್ರಮವಾಗಿ 6 ಗಂಟೆ 8 ಗಂಟೆ ಮತ್ತು 12 ಗಂಟೆಯಲ್ಲಿ ತುಂಬಬಲ್ಲವು. 3 ಕೊಳವೆಗಳು ಒಂದೇ ಸಮಯದಲ್ಲಿ ತೆರೆದರೆ ಸಂಗ್ರಹಕ ಪೂರ್ತಿ ತುಂಬುವ 3 ನಿಮಿಷಕ್ಕೆ ಮೊದಲೇ ಡಿ ಮತ್ತು ಇ ಕೊಳವೆಗಳನ್ನು ನಿಲ್ಲಿಸಿದ್ದಾರೆ. ಸಂಗ್ರಹಕ ಪೂರ್ತಿ ತುಂಬಲು ತೆಗೆದುಕೊಳ್ಳುವ ಸಮಯ ಎಷ್ಟು? 3 ಟ್ಯೂಬ್ DE and F can fill in the collector in the 6 minutes and 8 minutes and 12 minutes and respectively. 3 pipes are opened at the same time and 3 minutes before the collector in the filled. And these pipes are stopped. These pipes are stopped. What is the time taken by the collector in the fill them completely? And fill them completely. A5, B3, C6, D4 ಅಂತ ಐತೆ. Let us move to the solve this problem. Question number 4. ಏನೇನು ಕೊಟ್ಟಿದ್ದಾನ? D also given D, E and F. ಏನನ್ನ ಕೊಟ್ಟಿದ್ದಾನ ಬರ್ಕೋದು, ಏನನ್ನ ಕಂಡು ಹಿಡಿಬೇಕು ಅಂತ ಗೊತ್ತಾಗುತ್ತೆ. 6 hours and 8 hours 12 hours. ಇಲ್ಲಿ 3 ಕೊಳವೆಗಳು ತುಂಬಬಲ್ಲವು ಅಂತ ಕೊಟ್ಟಿದ್ದಾರೆ. ತುಂಬಬಲ್ಲವರು ಕೂಡಿಸ್ಬೇಕಾಯ್ತಂದಾಗ ಇಲ್ಲಿ ಯಾವ ಮಗ್ಗಿಯಲ್ಲಿ ಒಂದು ಸಂಖ್ಯೆ ಸಿಗುತ್ತದೆ? 1 ಸೆಕೆಂಡ್ ನಾನು ಒಂದ್ಸಲ ಮಗ್ಗಿ ಅನ್ಬಿಡ್ತೇನೆ. 6 4 24 8 3 24 12 7 24 ಅಂತಂದ್ರ 24 ನಮಗೆ ಸಂಖ್ಯೆ ಸಿಗುತ್ತೆ, ಒಂದು ಲಸ ಸಂಖ್ಯೆ. ಇಲ್ಲ ಅಂದ್ರೆ ನಿಮಗ್ ಗೊತ್ತಾಗಲಿಲ್ಲ ಅಂದ್ರೆ ವಾಪಸ್ ಕಡ್ತಾ ಹುಡ್ಕೋದು. ಇಲ್ಲ 6 8 24 ಎಕ್ಸಾಮ್ ಒಳಗ ಒಂದ್ ಸ್ವಲ್ಪ ಡಿಲೇ ಆಗುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಒಂದು ಮಗ್ಗಿ ಒಳಗೆ ಎಲ್ಲಾ ಮಗ್ಗಿ ಒಳಗೆ ಒಂದು ಸಂಖ್ಯೆ ಸಿಗ್ತಂದ್ರೆ ಅದು 24 6 4 24 8 3 24 2 12 24 ಇದು 2 ಒಂದೇ ಮಗ್ಗಿ ಒಳಗೆ ಸಿಗುತ್ತೆ. ಇಲ್ಲಿ ಬಂದಿರುವ ಸಂಖ್ಯೆಯನ್ನ
ನಾವು ಏನಿಂದ ಮಾಡೋಣ, ಇಂಟು ಮಲ್ಟಿಪ್ಲೈ 3 ಮಾಡಬೇಕು ಇದಕ್ಕೆ. ಯಾಕಂದ್ರೆ 3 ನಿಮಿಷ ಮುಂಚಿತವಾಗಿ ನಿಲ್ಲಿಸಲಾಗಿದೆ, 3 ನಿಮಿಷ ಮುಂಚಿತವಾಗಿ ನಿಲ್ಲಿಸಲಾಗಿದೆ ಅಂತ ಐತಲ್ಲ. ಈಗಾದ್ರೂ ಬಿಡಿಸ್ಬೋದು, ಇಲ್ಲರ ಇದ ಇನ್ನೊಂದು ಮೆಥಡ್ ಒಳಗೂ ಫಾಲೋ ಅಪ್ ಮಾಡಬಹುದು. ಇಲ್ಲಿ 24 ಐತೆ, 24 ಅಂದ್ರ ಇವಕ್ಕೆ ಮಲ್ಟಿಪ್ಲೈ ಬೈ 3, 3 ನಿಮಿಷಕ್ಕಿಂತ ಮೊದಲೇ ಡಿ ಮತ್ತು ಇ ಅನ್ನ ಕೊಳವೆಯನ್ನ ನಿಲ್ಲಿಸಿದ್ದಾರೆ ಯಾರೇ. 4x ಇದು 3x ಇದು 2x 24 ಅಂತಂದ್ರ 24 ಮೈನಸ್ 24 1 12 3 4 12 ಇದು 4 3 12 ಇಲ್ಲಿ ಡಿ ಇ ಎಫ್ ಕೊಟ್ಟಿದ್ದಾರೆ. 3 ಕೊಳವೆಗಳನ್ನ ಸಂಗ್ರಹಕ್ಕೆ 3 ಕೊಳವೆಗಳನ್ನು ಕೊಟ್ಟಿದ್ದಾರೆ ಅಂತಂದ್ರ ನಮಗ ಏನಾಗಿರಲಿ, ಮೂರು ಕೊಳವೆಗಳನ್ನ ಕೊಟ್ಟಿದ್ದಾರೆ. ಡಿ ಇ ಎಫ್ ಇದರಿಂದ 8 ನಿಮಿಷ 6 ನಿಮಿಷ ಅಂತ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ತುಂಬಬಲ್ಲ ಅಂತ ಕೊಟ್ಟ 3 ಕೊಳವೆಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ನಿಮಿಷಕ್ಕಿಂತ ಮುಂಚಿತವಾಗಿ ಯಾವುದು ಮತ್ತು ಡಿ ಮತ್ತು ಇ ಅನ್ನ ಕೊಳವೆಗಳನ್ನು ನಿಲ್ಲಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ರೀತಿ ಬರ್ತಾರೆ, x ಮೈನಸ್ 3 ಡಿವೈಡಿಂಗ್ ಬೈ 6 ಪ್ಲಸ್ x minus 3 dividing by 8 plus x dividing by 12. ನನಗೆ ಇಲ್ಲಿ ಡಿವೈಡೆಡ್ ಬೈ ಇದು ಒಂದು ಎಲ್ಲ ಬಗ್ಗೆ ಲಸ ಸೇಮ್ ಬರಬೇಕು, ಇಲ್ಲಿ ಕರ್ತ ಹೊಡೆಯಕ್ಕಾಗಲ್ಲ. ಅದಕ್ಕಾಗಿ ನಾನು ಏನ್ ಮಾಡ್ತೀನಿ, ಹೋಲ್ ಬ್ರಾಕೆಟ್ ಹಾಕೊಂಡು ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. 6 4 24 8 3 24 ಇಂಟು 2 ಇಲ್ಲಿ ಬಿಡಿಸೋಣಂತ 4x 3 into 4 12 plus 3x minus 3 into 3 9 plus 2x whole dividing by 24 whole dividing by 24 ಆಯ್ತು. ಇಲ್ಲಿ ಸಾಲ್ವ್ ಮಾಡೋಣಂತ 4x 3x 2x ಅಂದ್ರೆ 9x ಮೈನಸ್ 12 ಪ್ಲಸ್ 9 21 ಈಕ್ವಲ್ ಟು 24 9x ಈಕ್ವಲ್ ಟು 21 24 ಅಂತಂದ್ರೆ 45 x ಈಕ್ವಲ್ ಟು 45 ಡಿವೈಡಿಂಗ್ ಬೈ 9 9 5 x ಈಕ್ವಲ್ ಟು 5 ಅಂದ್ರೆ ಅದನ್ನ ತುಂಬಲು ಎಷ್ಟು ಸಮಯ ಬೇಕಾಗುತ್ತದೆ ಅಂತಂದ್ರೆ 5 ಗಂಟೆಗಳು ಬೇಕಾಗುತ್ತದೆ. 5 ಗಂಟೆಗಳು ಬೇಕಾಗುತ್ತದೆ. ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 5. ಎ ಕೊಳವೆ ಒಂದು ಖಾಲಿ ತೊಟ್ಟಿಯನ್ನು 6 ಗಂಟೆಯಲ್ಲಿ ತುಂಬಬಲ್ಲದು, ಬಿ ಕೊಳವೆ ಅದೇ ತೊಟ್ಟಿಯನ್ನು 8 ಗಂಟೆಯಲ್ಲಿ ತುಂಬಬಲ್ಲದು. ಎರಡೂ ಕೊಳವೆಗಳು ಏಕಕಾಲ ತೆರೆಯಲಾಗಿದೆ, ಆದರೆ 2 ಗಂಟೆಗಳ ನಂತರ ಎ ಕೊಳವೆ ನಿಲ್ಲಿಸಲಾಯಿತು. ತೊಟ್ಟಿಯ ಉಳಿದ ಭಾಗವನ್ನು ತುಂಬಲು ತೆಗೆದುಕೊಳ್ಳುವ ಸಮಯವೆಷ್ಟು ಅಂತ ಗಂಟೆಗಳಲ್ಲಿ ಕೇಳಿದಾನೆ. ಪೈಪ್ ಎ ಕ್ಯಾನ್ ಫಿಲ್ ಇನ್ ದ ಎಂಟಿ ಸಿಂಟೆಕ್ಸ್ ಇನ್ ದ 6 hours and B pipe in can be filled in the syntax in 8 hours. The 2 pipes were opened in the spontaneously, but after 2 hours a pipe was stopped. How long will B take to fill the rest of the syntax in hours ಅಂತ ಕೊಟ್ಟಿದ್ದಾನೆ. Let us solve this problem. ಯಾವ ರೀತಿಯಾಗಿ ಬಿಡಿಸೋದಂತ ನೋಡೋಣಂತ. ಎ ಕೊಳವೆ ಎ ಅಂತಂದ್ರೆ ಎಷ್ಟು 6 ಗಂಟೆ, ಬಿ ಅಂತಂದ್ರೆ 8 ಗಂಟೆ. ಬಿ ಅಂತಂದ್ರೆ 8 ಗಂಟೆಯಲ್ಲಿ ತೆರೆಯಲಾಗಿದೆ. ಎರಡು ಒಂದು ಸಂಖ್ಯೆ ಹೋದ್ರೆ 24 ಬರುತ್ತಲ್ಲ. 6 4 24 8 3 6 4
24, 8 ಮೂರಲೆ 24, 8 ಮೂರಲೆ 24. ಇಲ್ಲಿ 24 ಅಂತಂದ್ರೆ ಇಲ್ಲಿ ಗೊತ್ತಾಗ್ಲಿ ಏನಂದ್ರೆ ಮತ್ತೆ ಅದೇ ಪ್ರಾಬ್ಲಮ್, 4 ಈ ಕಡೆ 3 ಬರ್ಕೊಳ್ಳೋದು, ಇಲ್ಲ ಇಲ್ಲಿ 6 ಈ ಕಡೆ 8 ಬರ್ಕೊಳ್ಳೋದು. ಸಾಲ್ವ್ ಮಾಡ್ತಾ ಬಂದಾಗ ಒಂದು 24 ಸಂಖ್ಯೆ ಎರಡು ಮಗ್ಗಿಯೊಳಗ ಸಣ್ಣ ಸಂಖ್ಯೆ ಆಗಿರೋದ್ರಿಂದ ಎರಡು ಮಗ್ಗಿಯಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ, ಎರಡು ಸಂಖ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ 24 ಅಂತ ಬಂದೈತಿ. ಇದ್ರನ್ನ ಎರಡೂ ಕೂಡ ಏಕಕಾಲದಲ್ಲಿ ತೆರೆಯಲಾಗಿದೆ, ಏಕಕಾಲದಲ್ಲಿ ತೆರೆಯಲಾಗಿದೆ ಅಂದಾಗ ಏಕಕಾಲದಲ್ಲಿ ತೆರೆಯಲಾಗಿದೆ 4 + 3, 4 + 3 ಮೈನಸ್ ಮಾಡಬೇಕು, ಪ್ಲಸ್ ಮಾಡಬೇಕು. ಉಳಿದ ಭಾಗ ತುಂಬಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತೇಳಿ, ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತೇಳಿ 4 + 3 = 7, 24 ಡಿವೈಡಿಂಗ್ ಬೈ 7, 24 ಡಿವೈಡಿಂಗ್ ಬೈ 7 ಆದರೆ ಅಂತಂದ್ರೆ ಎ ತುಂಬಲು ಎಷ್ಟು ಸಮಯ 7 ಆದರೆ ಇಲ್ಲಿ ಬಂದಿದ್ದ ಸಂಖ್ಯೆ 7 ಅಂದ್ರೆ 2 ಗಂಟೆ ಮುಂಚಿತವಾಗಿ 2 ಗಂಟೆಯ ನಂತರ ಕೊಳವೆಯನ್ನು ನಿಲ್ಲಿಸಲಾಯಿತು. 2 ಗಂಟೆ ಅಂತಂದ್ರೆ 7 14, 2 ಗಂಟೆಕ್ಕಿಂತ ಮುಂಚಿತವಾಗಿ ನಿಲ್ಲಿಸಲಾಗಿದೆ, 14 ಆಯ್ತು. ಅಂದ್ರೆ 24 ಭಾಗಗಳಲ್ಲಿ 14 ಭಾಗ ಎ ತುಂಬಿವೆ. 24 ಭಾಗ ಅನ್ಕೊಂಡಿದ್ರೆ 24 ಭಾಗ ಅಂತ ಅನ್ಕೊಂಡಿದ್ವಿ. 24 ಭಾಗ ಅಂತಂದ್ರೆ 14 ಭಾಗ ಎ ತುಂಬಲಾಗಿದೆ. ಬಿ ತುಂಬಲು ಎಷ್ಟು ಸಮಯ ಬೇಕು? ಬಿ ತುಂಬಲು ಅಂತಂದ್ರೆ 24 - 14 ಅಂತಂದ್ರೆ 10, ಬಿ 10 ಅಂದ್ರೆ ಬಿ 10 ಇಲ್ಲಿ 3 ಭಾಗ ಇದಾವ. 3 ಭಾಗ ಅಂತ ಡಿವೈಡಿಂಗ್ ಬೈ 3 ಅಂದ್ರೆ 3 ಒಂದೇ 3 ಮೂರ್ಲೆ 9, 1 ಉಳಿತು ಅಂತಂದ್ರೆ 1 ಡಿವೈಡಿಂಗ್ ಬೈ 3, 3 × 1/3. B is the right answer. Question number 5, B is the right answer. ಇಲ್ಲಿ 2 ಅವರ್ಗಿಂತ ಮುಂಚಿತವಾಗಿ ಹೇಳ್ತಾರೆ, 2 ಮಲ್ಟಿಪ್ಲೈ ಮಾಡಿದೀನಿ. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ ಕ್ವೆಶ್ಚನ್. ಒಂದು ಖಾಲಿ ಸಂಗ್ರಾಹಕ ಎ ಕೊಳವೆಯು 10 ಗಂಟೆಯಲ್ಲಿ ತುಂಬಬಲ್ಲದು, ಬಿ ಕೊಳವೆ 15 ಗಂಟೆಯಲ್ಲಿ ತುಂಬಬಲ್ಲದು, ಸಿ ಕೊಳವೆ ಪೂರ್ತಿ ತುಂಬಿದ ಸಂಗ್ರಹವನ್ನು 12 ಗಂಟೆಯಲ್ಲಿ ಖಾಲಿ ಮಾಡಬಲ್ಲದು ಅಂತ. ಖಾಲಿ ಮಾಡಬಲ್ಲದು ಎ ಮತ್ತು ಬಿ ಕೂಡಿ ತುಂಬುತ್ತಾವು, ಎ ಮತ್ತು ಬಿ ಕೂಡಿ ತುಂಬುತ್ತಾವು. ಸಂಗ್ರಾಹಕ 3 ಕೊಳವೆಗಳನ್ನ ಏಕಕಾಲ ತೆರೆದರೆ ಸಂಗ್ರಾಹಕ ಅರ್ಧದಷ್ಟು ತುಂಬಲು, ಅರ್ಧದಷ್ಟು ಇಲ್ಲಂದಿದೆ, ಅರ್ಧದಷ್ಟು ತುಂಬಲು ತೆಗೆದುಕೊಳ್ಳುವ ಸಮಯ ಎಷ್ಟು? ಎ ಪೈಪ್ ಕ್ಯಾನ್ ಎಂಟಿ ಕಲೆಕ್ಟರ್ ಇಂದ 10 hours ಅಂಡ್ ಬಿ ಕ್ಯಾನ್ fill in the 15 hours. ಇನ್ ಸಿ ಕ್ಯಾನ್ ಎಂಟಿ full collector in the 12 hours. If 3 pipes are opened in the spontaneously when the collector is empty, what is the time taken by the collector into the fill half of it ಅಂತೇಳಿ, half ತುಂಬಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ ಅಂತೇಳಿ. Let us solve this problem. Question number 6. ಇಲ್ಲಿ question number 6 ನ ಯಾವ ರೀತಿಯಾಗಿ ಬಿಡಿಸೋಣ ಅಂತ ನೋಡೋಣ ಅಂತ. ಎ 10 ಅವರು, ಬಿ 15 ಗಂಟೆ, ಸಿ ಎಷ್ಟು 12 ಗಂಟೆ. ಇವು ಎಲ್ಲ ಒಂದು ಮಗ್ಗಿಯೊಳಗೆ ಬರ್ಬೇಕು. ಎಲ್ಲ ಒಂದು ಮಗ್ಗಿಯೊಳಗೆ ಬರ್ಬೇಕಾದ್ರೆ ಯಾವ ಮಗ್ಗಿಯೊಳಗೆ ಬರ್ತೈತಿ ಇದು? 10 6 10 3 30 ಆದ್ರೆ 10 3 30 ಅನ್ಕೊಳ್ಳೋಣ. 36 15 ಮತ್ತು 30 12 ಸಿಗಲ್ಲ. ಹಾಗಾದ್ರೆ 37 60 10 6 60, 15 4 60, 12 5 60, 15 4 60, 6 4 ಅಂತಂದ್ರೆ 14. ಇಲ್ಲಿ ಖಾಲಿ ಮಾಡುತ್ತದೆ ಅಂತ ಇದು, ಖಾಲಿ ಮಾಡುತ್ತದೆ 6 4 ಅಂತಂದ್ರ 6 + 4 - 5 ಅಂದ್ರೆ ಇದು 10 - 5 = 5 ಡಿವೈಡಿಂಗ್ ಬೈ 60 ಡಿವೈಡಿಂಗ್ ಬೈ 5, 60 ಡಿವೈಡಿಂಗ್ ಬೈ 5 5 ಒಂದೇ 60 12 60, 12 ನಿಮಿಷ, 12 ಗಂಟೆ 12 ಗಂಟೆ ತೆಗೆದುಕೊಳ್ಳುತ್ತೇವೆ. 12 ಗಂಟೆ ಪೂರ್ತಿ ತುಂಬಾಕ 12 ಗಂಟೆ ಅಂದ್ರೆ ಅರ್ಧದಷ್ಟು ತುಂಬಲು ಅರ್ಧ ಅಂತ ಕೇಳಿದ್ರೆ ಅರ್ಧ ಅಂತಂದ್ರೆ ಎಷ್ಟು? 1/2 ಅರ್ಧದಷ್ಟು, ಅರ್ಧ ತುಂಬಲು 1/2 ಅಂತಂದ್ರೆ 1 2 1 2 6
6 ಗಂಟೆಗಳು. ಅರ್ಧ ತುಂಬಲು ಎಷ್ಟು ಸಮಯ ಬೇಕು? 6 ಗಂಟೆಗಳು ಬೇಕು. ಕ್ವೆಶ್ಚನ್ ನಂಬರ್ 7. ಎ ಒಂದು ನಲ್ಲಿ 20 ನಿಮಿಷದಲ್ಲಿ ಒಂದು ತೊಟ್ಟಿಯನ್ನ ತುಂಬಿಸುತ್ತದೆ. ಬಿ ಅದೇ ನಲ್ಲಿಯು ಅದೇ ತೊಟ್ಟಿಯನ್ನು ತುಂಬಿಸಲು 30 ನಿಮಿಷ ತೆಗೆದುಕೊಳ್ಳುತ್ತದೆ. ಆ ಎರಡು ನಲ್ಲಿಯು ಒಟ್ಟಿಗೆ ತೆರೆದರೆ ಎಷ್ಟು ನಿಮಿಷದಲ್ಲಿ ಆ ತೊಟ್ಟಿ ತುಂಬುತ್ತದೆ? ಆ ಸಿಂಗಲ್ ಟ್ಯಾಪ್ ಆಫ್ ದ ಸಿಂಟೆಕ್ಸ್ ಇನ್ 20 minutes. ಬಿ takes 30 minutes to fill the same tube with the same tap. If two taps are opened in together, in how many minutes will take syntax to be filled ಅಂತ ಇರ್ತೈತೆ. ಇಲ್ಲಿ ಕ್ವಶನ್ ನಂಬರ್ 7 ಯಾವ ರೀತಿಯಾಗಿ ಬಿಡಿಸೋದಂತ ನೋಡೋಣ. ಎ ಅಂತಂದ್ರೆ ಅದೇ ಸೇಮ್ ಮೆಥಡ್ 20 ನಿಮಿಷ, ಬಿ 30 ನಿಮಿಷ. ಬಿ 30 ನಿಮಿಷ. ಎರಡು ನಲ್ಲಿಗಳು ಒಟ್ಟಿಗೆ ತೆರೆದರೆ ಎಷ್ಟು ನಿಮಿಷದಲ್ಲಿ ತೊಟ್ಟಿಯನ್ನ ತುಂಬುತ್ತದೆ ಅಂತೇಳಿ ಅಂತ ಹೇಳ್ತೀವಿ. ಇಲ್ಲಿ ಈಸಿಯಾಗಿ ಎಷ್ಟರಲ್ಲಿ ಅಂತಂದ್ರೆ 23 60, 23 60, 3 6 ಅಂತಂದ್ರೆ 60 ಆಯ್ತು. ಬಂದಂತ ಸಂಖ್ಯೆ ಡಿವೈಡಿಂಗ್ ಬೈ ಇಲ್ಲಿ 2 ಕೂಡಿ ಇದಾವ, 2 ಕೂಡಿ ಅಂತಂದ್ರೆ 3 + 2 = 5 ಡಿವೈಡಿಂಗ್ ಬೈ 5. 5 1 5 12 5 12 12 ನಿಮಿಷ. 12 ನಿಮಿಷದಲ್ಲಿ ಈ ತೊಟ್ಟಿಯನ್ನ 2 ನಲ್ಲಿಗಳು ಕೂಡಿ ತುಂಬುತ್ತವೆ ಅಂತೇಳಿ. ಲೆಟ್ ಅಸ್ ನೆಕ್ಸ್ಟ್ ಒಂದು ಕ್ವಶನ್ ನಂಬರ್ 8. ಒಂದು ಟ್ಯಾಂಕ್ ಅನ್ನ ಒಂದು ಪೈಪ್ 15 ಗಂಟೆಯಲ್ಲಿ ತುಂಬಿಸುವುದು. ತಳದಲ್ಲಿ ಸೋರಿಕೆ ಕಾರಣದಿಂದ ಅದು 20 ಗಂಟೆಗಳಲ್ಲಿ ತುಂಬುವುದು. ಒಂದು ವೇಳೆ ಟ್ಯಾಂಕ್ ಭರ್ತಿಯಾಗಿದ್ದಲ್ಲಿ ಆ ಟ್ಯಾಂಕ್ ನ ಖಾಲಿ ಮಾಡಲು ಎಷ್ಟು ಸಮಯ ಬೇಕಾಗುತ್ತದೆ? A pipe can fill in the 15 hours. It will fill in the 20 hours due to the leak at the bottom. If the tank is full, how long will take to empty the tank ಅಂತ ಐತೆ. A is 30, B 50, C 40, D 60 ಅಂತ ಐತೆ. Let us solve this problem. ಖಾಲಿ ಮಾಡಲು ಅಂತ ಐತೆ. ಖಾಲಿ ಅಂತಂದ್ರೆ ನಾನು ಏನಿದೆ ಆಲ್ರೆಡಿ ಮೈನಸ್ ಅನ್ನು ಮಾಡಬೇಕು ಅಂತೇಳಿ ಬಿಡಿಸೋಣಂತ. ಎ ಇಲ್ಲಿ ಬಿ, ಎ ಮತ್ತು ಬಿ 15 ಗಂಟೆ, ಬಿ ಅಂತಂದ್ರೆ ಎಷ್ಟು 20 ಗಂಟೆ. ಎರಡೂ ಒಂದು ಮಗ್ಗಿ ಒಳಗೆ ಬರ್ಬೇಕಂತಂದ್ರೆ ಯಾವ ಸಂಖ್ಯೆಯಲ್ಲಿ ಬರ್ತದೆ? 15 4 60, 15 4 60. ಇಲ್ಲಿ 2 3 60 ಅಂತಂದ್ರೆ ಎಷ್ಟಾಯ್ತು? 4 ಆಯ್ತು. ಇಲ್ಲಿ ಮೈನಸ್ ಮಾಡೋಣಂತ. 4 - 3 = 1. 60 ಡಿವೈಡಿಂಗ್ ಬೈ 1 ಅಂದ್ರೆ 1 ಇಲ್ಲಿ 60. ಅದನ್ನ ಖಾಲಿ ಮಾಡಲು ಎಷ್ಟು ಗಂಟೆ ಬೇಕು? 60 ಗಂಟೆಗಳು ಬೇಕು. 60 ಗಂಟೆಗಳು ಬೇಕು. ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9. ಒಂದು ಪಂಪ್ ತೊಟ್ಟಿಯನ್ನು 3 ಗಂಟೆಯಲ್ಲಿ ತುಂಬಬಲ್ಲದು. ತೊಟ್ಟಿಯ ಸೋರಿಕೆಯಿಂದ ಅದು ತೊಟ್ಟಿಯನ್ನು ತುಂಬಲು 4 ಗಂಟೆ ತೆಗೆದುಕೊಂಡಿತು. ತೊಟ್ಟಿ ಭರ್ತಿಯಾಗಲು ಸೋರಿಕೆಯಿಂದಾಗಿ ತೊಟ್ಟಿ ಖಾಲಿಯಾಗಲು ಎಷ್ಟು ಸಮಯ ಬೇಕಾದೀತು? A pipe can fill in the tank in 3 hours. It take 4 hours to be the tank due to the leakage of the tank. If the tank was full, how long did take for the tank to the empty due to the leakage? ತೊಟ್ಟಿ ಭರ್ತಿಯಾಗಿ ಸೋರಿಕೆಯಿಂದ ತೊಟ್ಟಿ ಖಾಲಿಯಾಗಲು ಎಷ್ಟು ಸಮಯ ಬೇಕಾಗುತ್ತದೆ ಅಂತ ಐತೆ. ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಕ್ವೆಶ್ಚನ್ ನಂಬರ್ 9. ಕ್ವೆಶ್ಚನ್ ನಂಬರ್ 9 ವಿಟ್ ವಿಲ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಎ ಅಂತಂದ್ರೆ ಎಷ್ಟು 3 hour, ಬಿ ಅಂತಂದ್ರೆ 4 hour. ಎರಡು ಒಂದು ಮಗ್ಗಿ ಒಳಗೆ ಸಿಗಬೇಕು. ಆ ಮಗ್ಗಿ 3 4 12 ಮಲ್ಟಿಪ್ಲೈ ಮಾಡ್ರಿ. 3 4 12, 4 3 12, 4 ಇಲ್ಲಿ 3 ಖಾಲಿ ಆಗುದಿಲ್ಲ ಅಂದಾಗ 4 - 3 = 1. 12 ಡಿವೈಡಿಂಗ್ ಬೈ 1 ಅಂದ್ರೆ 1 1 12. ಎನಿ ಡಿವೈಡಿಂಗ್ ಬೈ 1 = that ಸಂಖ್ಯೆ 12 ನಿಮಿಷ. 12 minute. Answer is 12 minutes. A is the right answer. Let us move to the next question. Question number 10. ಎ ಮತ್ತು ಬಿ ಪೈಪ್ಗಳು ಟ್ಯಾಂಕ್ ಒಂದನ್ನು ಅನುಕ್ರಮವಾಗಿ 5 ಮತ್ತು 6 ಗಂಟೆಗಳಲ್ಲಿ ಭರ್ತಿ ಮಾಡಬಲ್ಲದು. ಪೈಪ್ ಸಿ ದನ್ನ 12 ಗಂಟೆಯಲ್ಲಿ 12 hours ಖಾಲಿ ಮಾಡಬಲ್ಲದು. ಈ ಎಲ್ಲಾ ಪೈಪ್ಗಳು ಒಟ್ಟಾಗಿ ತೆರೆದರೆ ಟ್ಯಾಂಕ್ ಭರ್ತಿಯಾಗಲು ಬೇಕಾಗುವ ಸಮಯವೆಷ್ಟು?
A and B pipes can fill in the tank in 5 and 6 hours respectively. Pipe C can empty in the 12 hour. If all these pipes are open together, what will the time taken for the tank to be the fill of the 15 divided by 19, 60 divided by 17, 17 divided by 13, 18 divided by 20 ಅಂತೈತೆ. Let us solve this problem. Question number 10. ಅನುಕ್ರಮವಾಗಿ ಎ ಬಿ ಸಿ ಎಷ್ಟು, ಇಲ್ಲಿ 5 ಗಂಟೆ, ಇದು 6 ಗಂಟೆ, ಇದು ಸಿ ಒಂದೇ 12 ಗಂಟೆ. ಇವು ಎಲ್ಲಾನು ಒಂದು ಮಗ್ಗಿಯೊಳಗೆ ಬರಬೇಕು. ಯಾವ ಒಂದು ಸಂಖ್ಯೆಯಲ್ಲಿ ಇವೆಲ್ಲಾನು ಒಂದು ಮಗ್ಗಿಯೊಳಗೆ ಬರ್ತವೆ. ಈಗ ಕ್ವೆಶ್ಚನ್ ನಂಬರ್ 10 ಅಂತಂದ್ರೆ ಯಾವ ಸಂಖ್ಯೆಯಲ್ಲಿ ಬರ್ತಾವು ಬಿಡಿಸಬಹುದಲ್ಲ. 5 30 ಅಂದ್ರೆ ಇಲ್ಲಿ 12 ಬರೋದಿಲ್ಲ. 5 ಅಂತಂದ್ರೆ 5 5 6 30, 6 5 30 ಅಂತ 2 ಬರುತ್ತೆ. 12 ಬರೋದಿಲ್ಲ ಅಂತಂದಾಗ 60 ಬರುತ್ತಾ. 60 5 ಎಷ್ಟು 60, 12 5 60, 10 6 10 60, 12 ಅಂತಂದ್ರೆ 12 5 60, 12 5 60. ಲೆಟ್ ಅಸ್ 12 ಪ್ಲಸ್ 10 ಅಂತಂದ್ರೆ ಎರಡು ಕೂಡಿ ತುಂಬಿರ್ತಾವ. ಒಂದು ಮೈನಸ್ ಮಾಡುತ್ತೆ. ಯಾವುದು 12 ಐತಲ್ಲ ಇದು ಮೈನಸ್ ಮಾಡುತ್ತಾ 5 ಅವರ್. ಅಂದ್ರೆ 22 plus 10 equal to 12 plus 10 equal to 22 minus 5 ಅಂತಂದ್ರೆ 17. ಬಂದ ಉತ್ತರವನ್ನು 60 ಡಿವೈಡಿಂಗ್ ಬೈ 17 ಮಾಡಿದರೆ 17 ಬಂದ್ರೆ ಇದು ಕಟ್ತಾ ಹೋಗೋದಿಲ್ಲ. ಹಾಗಾಗಿ ನಮ್ಗೆ ಆನ್ಸರ್ ಆಗೈತೆ 60 ಡಿವೈಡಿಂಗ್ ಬೈ 17. ಕ್ವೆಶ್ಚನ್ ನಂಬರ್ 10 ಆನ್ಸರ್ ಇಸ್ ಬಿ. let us start the next question. ಒಂದು ಕೊಳವೆಯು ಒಂದು ಟ್ಯಾಂಕ್ ಅನ್ನ ತುಂಬಿಸಲು 12 ನಿಮಿಷ ಬೇಕು. ಇನ್ನೊಂದು ಕೊಳವೆ ಅದೇ ಟ್ಯಾಂಕ್ ಅನ್ನ ನೀರು ಖಾಲಿ ಮಾಡಲು 20 ನಿಮಿಷಗಳು ತೆಗೆದುಕೊಳ್ಳುತ್ತದೆ. ಎರಡು ಕೊಳವೆ ಏಕಕಾಲದಲ್ಲಿ ತೆರೆದರೆ ಎಷ್ಟು ನಿಮಿಷ ಬೇಕಾಗುತ್ತದೆ? It takes 12 minutes to fill the tank with the tube. Another 20 minutes to empty the water from the same tank. How many minutes will take if two pipes are opened at the spontaneously? A 30, B 15, C 20, D 18. Let us solve this problem in the what is given. ಟ್ಯಾಂಕ್ ಎ ಅನ್ಕೊಳ್ಳೋಣ. ಇದು ಸೇಮ್ ಟ್ಯಾಂಕ್ 12 ನಿಮಿಷ 12 ನಿಮಿಷ. ನೆಕ್ಸ್ಟ್ ಅದೇ ಟ್ಯಾಂಕ್ ಅನ್ನ ಏನ್ ಅನ್ಕೊಳ್ಳೋಣ ಬಿ 12 ಮಿನಿಟ್. ಇಲ್ಲಿ ಎರಡು ಒಂದು ಸಂಖ್ಯೆಯೊಳಗೆ ಬರಬೇಕು. ಎರಡು ಒಂದು ಸಂಖ್ಯೆಯೊಳಗೆ ಅಂತಂದ್ರ 12 ಅಂತಂದ್ರೆ 12 60 ಕಾಮನು 2 3 6. ಇಲ್ಲಿ 12 5 60, 12 5 60 ಅಂತಂದ್ರ ಗೊತ್ತಿತ್ತಲ್ಲ ಇದು. ಐದು 3 8 20 ನಿಮಿಷ ಐತೆ. 5 3 ಅಂತಂದ್ರೆ 8 ಯೂನಿಟ್ಸ್ ಆಯ್ತು. 8 ಯೂನಿಟ್ಸ್ ಆಯ್ತು. ಇದು 8 ಯೂನಿಟ್ ಆದ್ರೆ 1 ಮಿನಿಟ್ಗೆ 8 ಯೂನಿಟ್ಸ್. 1 ಮಿನಿಟ್ಗೆ 8 ಮಿನಿಟ್ಸ್ ಆಯ್ತು. 1 ಸೆಕೆಂಡ್ 12 ಇಲ್ಲಿ ಇದು 15 ಅಲ್ಲ. ಇದು 1 ಸೆಕೆಂಡ್ ಇದನ್ನ 15 ಮಾಡ್ಕೊಳ್ಳಿ. 12 ಈ ಕಡೆ 15 ಅಂತಂದ್ರೆ ಇದು ಕರೆಕ್ಟ್ ಆಗುತ್ತೆ. ಎಲ್ಲರೂ ಟೈಪಿಂಗ್ ಮಿಸ್ಟೇಕ್ ಆಗಿರ್ತಾವ. 15 5 15 4 60 ಅಂತಂದ್ರ 15 4 60. ಎರಡು ಸೇರಿದಾಗ 5 plus 4 equal to 9 ಯೂನಿಟ್ಸ್. ಯೂನಿಟ್ಸ್ ಆದ್ರೆ ಅನ್ಕೊಳ್ಳಿ. ಇದರ ಭಾಗ 9 ಭಾಗನ 1 ನಿಮಿಷದಲ್ಲಿ 9 ನಿಮಿಷದಲ್ಲಿ ತುಂಬುತ್ತದೆ. ನಂತರ
9 ನಿಮಿಷ ತೆಗೆದು 2 ಏಕಕಾಲ ತೆರೆದರೆ ಎಷ್ಟು ನಿಮಿಷ ಬೇಕಾಗುತ್ತದೆ? 2 ಕಾಲ 9 ಭಾಗ ಇನ್ನು 12 60 15 ಮೂಲ 60 ಅಂತಂದ್ರೆ question is totally wrong. It will the grace for you, grace for you ತೆರೆದರೆ ಎಷ್ಟು ನಿಮಿಷ ಬೇಕಾಗುತ್ತದೆ? ಇಲ್ಲಿ ಆಪ್ಷನ್ ಇದ್ರೊಳಗೆ ಆಪ್ಷನ್ ಇಲ್ಲ. ಓಕೆ, ಆಪ್ಷನ್ ಗ್ರೇಸ್ ಐತೆ. ಇದು ಕ್ವಶನ್ ಕಮೆಂಟ್ ಬಾಕ್ಸ್ ಅಲ್ಲಿ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡಿ ನೋಡೋಣ ಅಂತ ಇದ್ರನ್ನ. ಕ್ವಶನ್ ನಂಬರ್ 11 ಇಸ್ ಗ್ರೇಸ್. ಕ್ವಶನ್ ನಂಬರ್ 12, ನೀರಿನ ಒಂದು ನಲ್ಲಿಯಿಂದ 4 ಗಂಟೆಯಲ್ಲಿ ತುಂಬಿಸಬಹುದು. ನೀರಿನ ನಲ್ಲಿ 4 ಗಂಟೆಯಲ್ಲಿ ತುಂಬಿಸಬಹುದು. ಇನ್ನೊಂದು ನಲ್ಲಿಯಿಂದ ಈ ತೊಟ್ಟಿಯಲ್ಲಿ ನೀರನ್ನ 8 ಗಂಟೆಯಲ್ಲಿ ಖಾಲಿ ಮಾಡಬಹುದು. ಇವೆರಡು ನಲ್ಲಿಗಳನ್ನ ಏಕಕಾಲದಲ್ಲಿ ತೆರೆದಿಟ್ಟರೆ ಎಷ್ಟು ಗಂಟೆಯ ನಂತರ ತೊಟ್ಟಿ ಭರ್ತಿಯಾಗುತ್ತದೆ? ವಾಟರ್ ಕ್ಯಾನ್ ಬಿ ದ ಬಾಯ್ಲ್ ಫಾರ್ ದ in 4 hours. The water this in tank to be the drained in the 8 hours from the another tap. If these two taps are turned on at the same time, after how many hours will take the tank full ante? Tank full ante. Option 4, option A is a 4, B is a 6, C is a 8, D is a 10 ante. Let us solve this problem. Question number 12. ಏನನ್ನು ಕೊಟ್ಟಿದ್ದಾನೆ? A 4 hour, A 4 hour, B 8 hour, A B 4 hour and 8 hour. ಎರಡು ಒಂದು ಮಗ್ಗಿ ಒಳಗೆ ಅಂತಂದ್ರೆ 4 8 ಅಂದ್ರೆ 8 ಬರುತ್ತಲ್ಲ. 2 4 8 8 ಒಂದೇ 8 ಅಂತಂದ್ರೆ ಇಲ್ಲಿ ಏಕಕಾಲ ತೆರೆದಿಟ್ಟು ನಂತರ ತೊಟ್ಟಿ ಭರ್ತಿ ಆಗುತ್ತದೆ ಅಂತ ಕೊಟ್ಟಿದ್ದಾರೆ. ಖಾಲಿ ಮಾಡಲು ಅಂತ ಐತೆ, ಖಾಲಿ ಮಾಡಬಹುದು ಅಂತ ಐತೆ. 2 - 1 = 1. A dividing by 1 equal to 8. A dividing by 1 equal to 8. ಆದರೆ ಎಷ್ಟು ತೊಟ್ಟಿಯಲ್ಲಿ ಭರ್ತಿ ಮಾಡಬಹುದು? 8 ಗಂಟೆಯಲ್ಲಿ 8 ಗಂಟೆಯಲ್ಲಿ. C is a 8 ಗಂಟೆ. Let us solve this problem in 13. A ನಲ್ಲಿ ಒಂದು ಟ್ಯಾಂಕ್ ಅನ್ನ ತುಂಬಿಸಲು 10 ಗಂಟೆಗಳನ್ನ ತೆಗೆದುಕೊಳ್ಳುತ್ತದೆ. B ಅದೇ ನಲ್ಲಿಯ ಟ್ಯಾಂಕ್ ಅನ್ನು ತುಂಬಿಸಲು 12 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. C ನಲ್ಲಿ ಯು ಅದೇ ಟ್ಯಾಂಕ್ ಅನ್ನ ತುಂಬಿಸಲು 60 ಗಂಟೆಗಳನ್ನ ತೆಗೆದುಕೊಳ್ಳುತ್ತದೆ. ಹಾಗಾದರೆ A B C ಎಲ್ಲಾ ನಲ್ಲಿಗಳು ಒಟ್ಟಿಗೆ ತೆರೆದರೆ ಎಷ್ಟು ಗಂಟೆಗಳಲ್ಲಿ ಟ್ಯಾಂಕ್ ಅನ್ನು ತುಂಬಿಸಬಹುದು? A tap takes 10 hours. A tap takes 10 hours to fill the tank. Tap B takes 12 hours to fill the same tank. It takes 16 hours to fill the same tank, and see how many hours will take the tank to be the A, B, C are opened and the taps are together. A is a 4, B 6, C 5, D 4. Let us solve this question number 13. ಏನೇನು ಕೊಟ್ಟಿದ್ದಾನ? A, B, C ಕೊಟ್ಟಿದ್ದಾನ. ಎಷ್ಟು? 10 ಗಂಟೆಯಲ್ಲಿ ಕೊಟ್ಟಿದ್ದಾನ. B 12 ಗಂಟೆ, C 60 ಗಂಟೆ. ಇಲ್ಲಿ ಕ್ವಶನ್ ಇದು ದೊಡ್ಡದೈತೆ. ನನ್ನ ಇದೇ ದೊಡ್ಡ ಸಂಖ್ಯೆನ ಎರಡು ಮಗ್ಗಿ ಒಳಗೆ ಬರ್ತಾ ಇದ್ರಿಂದ 60 ಇಟ್ಕೋತೀನಿ. 60 10 6 60 12 5 60 6 6 6 6 ಪ್ಲಸ್ 5 ಪ್ಲಸ್ 1 ಪ್ಲಸ್ 1 ಅಂತ ಎಷ್ಟಾಯ್ತದೆ? 12. 60 ಡಿವೈಡೆಡ್ ಬೈ 12. 12 ಒಂದೇ 12 ಐದ್ಲೆ ಎಷ್ಟು ಗಂಟೆ? 5 ಗಂಟೆಯಲ್ಲಿ 5 ಗಂಟೆಗಳಲ್ಲಿ ಈ ಟ್ಯಾಂಕ್ ಅನ್ನ ತುಂಬಬಹುದು. ಕ್ವಶನ್ ನಂಬರ್ 14. 3 ನಲ್ಲಿಗಳು ಪ್ರತ್ಯೇಕವಾಗಿ ಒಂದು ತೊಟ್ಟಿಯನ್ನು ತುಂಬಲು ಕ್ರಮವಾಗಿ 10 ನಿಮಿಷ, 15 ನಿಮಿಷ, 18 ನಿಮಿಷ ತೆಗೆದುಕೊಳ್ಳುತ್ತದೆ. ಈಗ ತೊಟ್ಟಿಯನ್ನ ಖಾಲಿ ಮಾಡಿ 3 ನಲ್ಲಿಗಳು ನೀರು ಬರುವಂತೆ ಮಾಡಲಾಯಿತು. 3 ನಿಮಿಷದ ನಂತರ 3ನೇ ನಲ್ಲಿಯನ್ನು ನಿಲ್ಲಿಸಲಾಯಿತು. ಹಾಗಾದರೆ ತೊಟ್ಟಿಯ ಪೂರ್ಣವಾಗಿ ತುಂಬಲು ತೆಗೆದುಕೊಳ್ಳುವ ಸಮಯ ಅಂತ ಹೇಳಿದಾನ. 3 trips are 10 minutes, 15 minutes, 18 minutes
respectively in the syntax. Now the tank was empties and the water was made available in the three taps. The third tap was switched off. After 3 minutes, the time taken to build up in the tank is A is 4, B 3, C 2, D 1. Let us solve this question number 40. How to solve this ಅಂತ ಹೇಳ್ತೆ. A ಏನನ್ನ ಕೊಟ್ಟಿದ್ದಾನೆ 10 ನಿಮಿಷ, B 15 ನಿಮಿಷ, C 18 ನಿಮಿಷ ಅಂತ ಕೊಟ್ಟಿದ್ದಾನೆ. 18 ನಿಮಿಷ ಅಂತ ಕೊಟ್ಟಿದ್ದಾನ. ಇಲ್ಲಿ ಎಲ್ಲಾನು ಒಂದೇ ಮಗ್ಗಿಯೊಳಗೆ ಬರಬೇಕು. ಅಂದ್ರೆ 15 ಅಂದ್ರೆ ಆಲ್ಮೋಸ್ಟ್ ಅಲ್ಲ 60 ಅದ್ರಾಗಿರ್ಬೋದು, ಇಲ್ಲ 90 ಅದ್ರಾಗಿರ್ತೈತಿ. 90 ಅಂತ ಬರ್ಕೋತೀನಿ. ಇಲ್ಲ ನೀವು ಈ ರೀತಿಯಾಗಿ ಇಲ್ಲಿ ಲಸ ತಕೋಬಹುದು, ಆ ರೀತಿಯಾಗಿ ಬಿಡಿಸಬಹುದು. ಆ 9 10 9 90, 15 ಎಷ್ಟಲೆ 15 6 90, 18 5 90, 18 5 90 ಅಂತಂದ್ರೆ ಇಲ್ಲಿ ಎಷ್ಟು ನಿಮಿಷ? 3 ನಿಮಿಷ ನಂತರ ಮೂರನೇ ನಲ್ಲಿಯನ್ನ ನಿಲ್ಲಿಸಲಾಯಿತು ಅಂತ ಕೊಟ್ಟಿದ್ದಾನ. 3 ನಿಮಿಷದ ನಂತರ ನಲ್ಲಿಯನ್ನು ನಿಲ್ಲಿಸಲಾಯಿತು ಅಂತಾಗ ಎ ಅಂತಂದ್ರೆ ಎ ಈಕ್ವಲ್ ಟು 9 into 3 ಈಕ್ವಲ್ ಟು 27, ಬಿ 3 into 6 ಈಕ್ವಲ್ ಟು 18, ಸಿ 3 into 5 ಈಕ್ವಲ್ ಟು 15. 15 27, 18, 15 ಎಲ್ಲ ಕೂಡಿಸಿದಾಗ ಎಷ್ಟಾಗುತ್ತೆ? ಇದು ಪೂರ ತುಂಬಲು ತೆಗೆದುಕೊಳ್ಳೋ ಸಮಯ 18 + 33, 33 ಒಂದು 30, 33, 40 ಕೂಡಿಸಿದಾಗ 90 / 27 ಅಂತಂದ್ರೆ 18. ಸಿ ತೆಗೆದುಕೊಳ್ಳೋ ಮೂರನೇ ನಿಲ್ಲಿಸಲಾಯಿತು. 3 ನಿಮಿಷದ ನಂತರ ಮೂರನೆಯ ನಲ್ಲಿಯನ್ನು ನಿಲ್ಲಿಸಲಾಯಿತು. ತೊಟ್ಟಿ ಪೂರ್ಣ ತುಂಬಿಕೊಳ್ಳಲು ತೆಗೆದುಕೊಳ್ಳುವ ಸಮಯ ಅಂತ ಕೇಳಿದಾರ. 27 + 18 60. 60 ಅಂತಂದ್ರ 90 - 60 30 ಬಂತು. ಮೂರನೇ ನಲ್ಲಿಯನ್ನ ನಿಲ್ಲಿಸಲಾಯಿತು ಅಂತ ಕೊಟ್ಟಿದ್ದಾನ. 15 ಐತಿ ಅಲ್ಲಿ. 15 30 / 15, 15 ಒಂದೇ 15 ಎರಡ್ಲೆ ಅಂತಂದ್ರೆ ಸಿ ಇಸ್ ದ ರೈಟ್ ಆನ್ಸರ್. ತುಂಬಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ? 2 ನಿಮಿಷ ತೆಗೆದುಕೊಳ್ಳುತ್ತದೆ. 2 ನಿಮಿಷ ತೆಗೆದುಕೊಳ್ಳುತ್ತದೆ. Let us last one question solve this problem. ಎ ನಲ್ಲಿ ಒಂದು ಟ್ಯಾಂಕ್ ಅನ್ನ ತುಂಬಲು 12 ಗಂಟೆ ತೆಗೆದುಕೊಳ್ಳುತ್ತದೆ. ಬಿ ಅದೇ ಟ್ಯಾಂಕ್ ಅನ್ನು ತುಂಬಲು 24 ಗಂಟೆ ತೆಗೆದುಕೊಳ್ಳುತ್ತದೆ. ಸಿ ನಲ್ಲಿ ಅದೇ ಟ್ಯಾಂಕ್ ಅನ್ನು 36 ಗಂಟೆ ತೆಗೆದುಕೊಳ್ಳುತ್ತದೆ. ಹಾಗಾದ್ರೆ ಎ ಬಿ ಸಿ ಎಲ್ಲಾ ನಲ್ಲಿಗೂ ಒಟ್ಟಿಗೆ ತೆರೆದ್ರೆ ಎಷ್ಟು ಗಂಟೆಯಲ್ಲಿ ಟ್ಯಾಂಕ್ ಅನ್ನು ತುಂಬಿಸುವುದು ಅಂತ ಕೇಳಿದಾನೆ. ಎ ಟ್ಯಾಪ್ಸ್ ಟೇಕ್ಸ್ 12 hours to fill the tank. To tap B 24 hours to fill the same tank. It takes 13 hours to fill the same tank. C. If A, B, C are open all the taps together, in how many hours will the tank to be filled? 9.5, C 6.3, B 6.3, C 6.5, D 7.5. Let us solve this problem. Is question number 15. ಏನನ್ನ ಕೊಟ್ಟಿದ್ದಾನೆ? ಬಿ ಎ ಬಿ ಸಿ 12 ಗಂಟೆ, ಬಿ 24 ಗಂಟೆ, ಸಿ 36 ಗಂಟೆ. ಎಲ್ಲನೂ ಒಂದ ಮಗ್ಗಿಯೊಳಗೆ ಯಾವ ಸಂಖ್ಯೆಯಲ್ಲಿ ಬರುತ್ತದೆ ಅಂತ ನೋಡೋಣ. ಇಲ್ಲಿ ಕೆಡ್ತಾ ಹೋಗೋದು 12, 24, 36 ಅಂತಂದ್ರೆ ಒಂದು ಸಂಖ್ಯೆ. 24, 48, 60 ಅಂತಂದ್ರೆ ಯಾವ ಮಗ್ಗಿ? 12 ಎಷ್ಟಲೆ 12 6 76, 72. ಇಲ್ಲಿ ಈ ರೀತಿ ಅವ್ರು ಬಿಡಿಸಬಹುದು. 12 ಇಲ್ಲಿ 12, 24 + 36 ಇಲ್ಲಿ ಬರ್ಕೊಂಡು ಇಲ್ಲಿ ಈ ರೀತಿ ಅವ್ರು ಬಿಡಿಸೋದು ಬಂದಾಗ ಒಂದು 72 ಸಂಖ್ಯೆ ಸಿಗುತ್ತೆ. ಎಲ್ಲಾ ಮಗ್ಗಿ ಒಳಗ 72.
24 ಮೂರ್ಲೆ 72, 36 ಎರಡ್ಲೆ 72. ಕೊನೆಯ ಸಂಖ್ಯೆನ ಮಲ್ಟಿಪ್ಲೈ ಮಾಡಿದ್ರೆ 72 ಸಿಗುತ್ತೆ ಅಂತಂದ್ರೆ ಅದು ಮಲ್ಟಿಪ್ಲೈ ಎಲ್ಲ ಮಿಗ್ಗುವಾಗ 72 ಬರ್ತದೆ. ಇಲ್ಲಿ ಎಲ್ಲಾ ಸಂಖ್ಯೆನ ಕೂಡಿಸೋಣ ಅಂತ 6 + 3 + 2 = 3 + 9. 9 6 + 3 9 9 11 11 11 72 ಡಿವೈಡಿಂಗ್ ಬೈ 11 11 ಒಂದ್ಲೆ 11 6ಲೆ 66 ಪ್ಲಸ್ ಮ್ಯಾಲ್ 6 ಇತ್ತು ಪಾಯಿಂಟ್ ಕೊಟ್ಟೆ 11 65 ಅದರ 6.5. C is a right answer. 6.5 is a C is a right answer. Let us ಒಂದು ಕ್ವಶನ್ ಬಿಟ್ಟಿದ್ದೀವಿ ಇದೀಗ. ಅದು 11ನೇ ನಂಬರ್ ಕ್ವಶನ್. ಅದು ಏನಾಗಿತ್ತು ಅಂತ ನೋಡಬೇಕಾಗಿತ್ತು. ಇಲ್ಲಿ ಕ್ವಶನ್ ನಂಬರ್ 11 ಅನ್ನ ಅರ್ಧ ಬಿಡಿಸಿದ್ವಿ 9 ಯೂನಿಟ್ ಆಗಿತ್ತು. 9 ಭಾಗ 1 ನಿಮಿಷ. ಅದು ಗ್ರೇಸ್ ಅನ್ಕೊಂಡಿದ್ದೀವಿ. ಎಲ್ಲೇ ಒಂದ್ ಕಡೆ ಮಿಸ್ಟೇಕ್ ಆಗಿದೆ ನಮ್ ಕ್ವಶನ್. ಇದನ್ನ ಪೂರ್ತಿ ಸಾಲ್ವ್ ಮಾಡೇ ಬಿಡೋಣ. ಈ ಕ್ವಶನ್ ಯಾವ ರೀತಿಯಾಗಿ ಒಂದು ಕೊಳವೆಯು ಒಂದು ಟ್ಯಾಂಕ್ ಅನ್ನ ತುಂಬಿಸಲು 12 ನಿಮಿಷಗಳು ಬೇಕು. ಇನ್ನೊಂದು ಕೊಳವೆಯನ್ನ ಅದೇ ಟ್ಯಾಂಕ್ ನ ನೀರು ಖಾಲಿ ಮಾಡಲು 15 ನಿಮಿಷಗಳು ತೆಗೆದುಕೊಳ್ಳುತ್ತದೆ. 7 ಕೊಳವೆಗಳು ಏಕಕಾಲದಲ್ಲಿ ಎಷ್ಟು ನಿಮಿಷಗಳು ಬೇಕಾಗುತ್ತದೆ ಅಂತೇಳಿ ಇಲ್ಲಿ 60 15 ಈ ಕಡೆ 60 + 9 ತೆಗೆದುಕೊಳ್ಳುತ್ತದೆ. ಈ ಕ್ವಶನ್ ಇನ್ನೂ ಟೈಪ್ ಆಗಬೇಕಾಗಿತ್ತು. ಸಾರಿ ಫಾರ್ ಟ್ರಬಲ್ ದಿಸ್ ಪ್ರಾಬ್ಲಮ್. ಇದು ಪ್ರಾಬ್ಲಮ್ ಇಲ್ಲ ಅನ್ಕೊಂಡ್ಬಿಡಿ, ಇದು ಗ್ರೇಸ್ ಅನ್ಕೊಂಡ್ಬಿಡಿ. ಇವತ್ತು ಪಾರ್ಟ್ 2 ಬಿಡಿಸುವಾಗ ಈ ಪ್ರಾಬ್ಲಮ್ ಅನ್ನ ಇನ್ನೂ ಇದು ಅರ್ಧ ಆಗಿದೆ. ಟೈಪಿಂಗ್ ಏನೋ ಮಿಸ್ಟೇಕ್ ಆಗಿದೆ. ಇದು ಓಕೆ, ಇದು ಅರ್ಧ ಆಗಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ಕ್ಲಾಸ್. ನಿಮಗೆ ನಮ್ಮ ಕ್ಲಾಸ್ಗಳು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.